ಉದ್ದೀಪನ ಮದ್ದು ಸೇವನೆಯಲ್ಲಿ ಸಿಕ್ಕಿಬಿದ್ದಿರುವ ಕರ್ನಾಟಕದ ಅಶ್ವಿನಿ ಅಕ್ಕುಂಜಿ ತಾವು ಮುಗ್ಧೆ ಅಂತ ಹೇಳಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ತಾವು ಅಮಾಯಕರು. ಕೋಚ್ ಅಣತಿ ಮೇರೆಗೆ ಆಹಾರ ಮತ್ತು ಔಷಧ ತೆಗೆದುಕೊಳ್ತಾ ಇದ್ವಿ ಅಂತ ಹೇಳಿಕೊಂಡಿದ್ದಾರೆ. ಅಶ್ವಿನಿ ಸುವರ್ಣ ನ್ಯೂಸ್ನೊಂದಿಗೆ ಈ ಪ್ರಕರಣ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಉದ್ದೀಪನ ಮದ್ದು ವಿವಾದದಲ್ಲಿ ಸಿಲುಕಿಕೊಂಡಿರುವ ಕರ್ನಾಟಕದ ಹೆಮ್ಮೆಯ ಓಟಗಾರ್ತಿ ಅಶ್ವಿನಿ ಅಕ್ಕುಂಜೆ ಈಗ ನಮ್ಮ ಜೊತೆಗಿದ್ದಾರೆ. ಅಶ್ವಿನಿ ಅವರೇ, ಕಳೆದ 3-4 ದಿನಗಳಿಂದ ಸಾಕಷ್ಟು ವಿವಾದದ ಒಂದು ಸ್ವರೂಪ ಪಡೆದುಕೊಂಡಿದೆ. ಎ ಟೆಸ್ಟ್ನಲ್ಲಿ ಪಾಸಿಟಿವ್ ಅಂತಕ್ಕಂಥದ್ದು ಕೂಡ ಬಂದಿದೆ. ಎಲ್ಲ ವಿವಾದಗಳ ಬಗ್ಗೆ ಏನಂತ ಸ್ಪಷ್ಟೀಕರಣ ನೀಡ್ತೀವಿ? ಫಸ್ಟ್ ಆಫ್ ಆಲ್ ಏನು ಹೇಳಬೇಕಂದ್ರೆ ವಿ ಆರ್ ಇನ್ನೋಸೆಂಟ್. ನಾವು ಆ ಥರ ಯಾವುದೇ ಸ್ಟಿರಾಯ್ಡ್ಸ್ ಆಗಲಿ ಕಂಟೆಂಟ್ಸ್ ಆಗಿ ತೊಗೊಂಡಿಲ್ಲ. ಹೌದು, ನಾವು ಸಪ್ಲಿಮೆಂಟ್ ತೊಗೊಂಡಿದ್ದೀವಿ. ಮೇ ಬಿ ದೇರ್ ಇಸ್ ಎ ಕಂಟ್ಯಾಮಿನೇಟೆಡ್, ಅದರಿಂದ ನಾವು ಪಾಸಿಟಿವ್ ಆಗಿದೆ. ಯಾಕಂದರೆ ಪ್ರತಿ ಸಲ ನಾವು ನಮಗೆ ಡೋಪ್ ಟೆಸ್ಟ್ ತೊಗೊಂಡಿದೆ. ಮಂತ್ಲಿ ಒಂದು 3-4 ಟೈಮ್ಸ್ ನಮಗೆ ಡೋಪ್ ಟೆಸ್ಟ್ ಇದೆ. ಯಾವಾಗಲೂ ನಾವು ಡೋಪ್ ಟೆಸ್ಟ್ ಕೊಟ್ಟಿದ್ದೀವಿ. ಯಾವುದೇ ಕ್ಷಣ ಆಗಿಲ್ಲ ನಾವು ಡೋಪ್ ಟೆಸ್ಟ್ ಕೊಟ್ಟಿಲ್ಲ ಅಂದರೆ ಇಷ್ಟು ವರ್ಷದಿಂದ ಡೋಪ್ ಟೆಸ್ಟ್ ಕೊಡ್ತಾ ಇದ್ದೀವಿ. ಯಾವಾಗಲೂ ಈ ಥರ ಪಾಸಿಟಿವ್ ಆಗಿಲ್ಲ. ಯಾವಾಗಲೂ ನೆಗೆಟಿವ್ ಬಂದಿದೆ. ಕಾಮನ್ವೆಲ್ತ್ ಟೈಮಲ್ಲೂ ಆಗಿದೆ ಡೋಪ್ ಟೆಸ್ಟ್. ಅದಕ್ಕಿಂತ ಮುಂಚೆನೂ ಪ್ರತಿಯೊಂದು ಕಾಂಪಿಟೇಷನ್ ಆಗಿದೆ. ಯಾವಾಗಲೂ ಬಂದು ರೈಡ್ ಮಾಡಿದೆ, ಡೋಪ್ ಟೆಸ್ಟ್ ತೊಗೊಂಡಿದೆ. ಏಷ್ಯನ್ ಗೇಮ್ಸಲ್ಲಿ 3 ಸರಿ ಡೋಪ್ ಟೆಸ್ಟ್ ಆಗಿದೆ. ಆ ಟೈಮಲ್ಲಿ ಏನಾಗಿದ್ದಿಲ್ಲ. ಈ ಟೈಮಲ್ಲಿ ನಮಗೆ ಏನಂದರೆ ನಾವು ಸಪ್ಲಿಮೆಂಟ್ ತೊಗೊಂಡಿದ್ರೆ ಅದರಲ್ಲಿ ಏನು ಕಂಟ್ಯಾಮಿನೇಟ್ ಇದೆ ಅಂತ. ಯಾಕಂದರೆ ನಮ್ಮ ಜೊತೆ ಯಾರೂ ರಿಕವರಿ ಎಕ್ಸ್ಪರ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಮುಂಚೆಲ್ಲ ರಿಕವರಿ ಎಕ್ಸ್ಪರ್ಟ್ ಇತ್ತು. ಈ ಸತಿ ನಮ್ಗೆ ಯಾರೂ ರಿಕವರಿ ಎಕ್ಸ್ಪರ್ಟ್ ಇಲ್ಲ. ನಾವು ಕೋಚ್ ಗೈಡೆನ್ಸಿಂದ ನಾವು ಸಪ್ಲಿಮೆಂಟ್ ತೊಗೊಂಡಿದ್ವಿ. ಇನ್ ಕೇಸ್ ನಾವು ಸ್ಟಿರಾಯ್ಡ್ಸ್ ತೊಗೊಂಡಿದ್ದೆ ನಾವು ಯಾರು ಡೋಪ್ ಟೆಸ್ಟ್ ಕೊಡೋಕ್ಕೆ ಹೋಗ್ತಿರ್ಲಿಲ್ಲ. ನಮ್ಗೆ ಗೊತ್ತಿಲ್ಲ ನಮ್ಮ ಬಾಡಿಯಲ್ಲಿ ಏನಿದೆ ಅಂತೂ ನಮ್ಗೆ ಗೊತ್ತಿಲ್ಲ. ಈವನ್ ರೀಸೆಂಟ್ಲಿ ಮನ್ದೀಪ್ ಮತ್ತು ಜಾನಾ ಅವ್ರದ್ದು ಡೋಪ್ ಟೆಸ್ಟ್ ಆಗಿತ್ತು. ಆವಾಗಲೂ ನಮಗೂ ಗೊತ್ತಿಲ್ಲ ಏನಾಗಿದೆ ಅಂತ. ನಮಗೂ ವಿಷಯ ಗೊತ್ತಿಲ್ಲ. ಈ ಹೇಗೆ ಬಂತು ಬಾಡಿಯಲ್ಲಿ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಆದಮೇಲೂ 27th ಮತ್ತೆ ಈಗ ಮೊನ್ನೆ ತಾನೇ ಡೋಪ್ ಟೆಸ್ಟ್ ಆಯಿತು. ನಾವು ಹೋಗಿ ಡೋಪ್ ಟೆಸ್ಟ್ ಕೊಟ್ವಿ. ಆಮೇಲೆ ನಮ್ಗೆ ಗೊತ್ತಾಯಿತು ವಿ ಆಲ್ಸೋ ಪಾಸಿಟಿವ್. ಅಷ್ಟೇ ಅಲ್ಲದೆ ಎಲ್ಲರ ಬಾಡಿಯಲ್ಲೂ ಸೇಮ್ ಸಾಲ್ಟ್ ಇದೆ ಮೇನ್ಲಿ. ಸೊ ಅದರಿಂದ ನಂಗಂತೂ ಈ ಸಪ್ಲಿಮೆಂಟಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅದರಿಂದಾಗಿ ಈ ಥರ ಆಗ್ತಾ ಇದೆ ಎಲ್ಲ. ಅಶ್ವಿನಿ ಅವರೇ, ಇಡೀ 4x100 ರಿಲೇ ಟೀಮ್ ಈ ರೀತಿಯಾಗಿರ್ತಕ್ಕಂಥ ಉದ್ದೀಪನ ಮದ್ದು ವಿವಾದದಲ್ಲಿ ಸಿಲ್ಕೊಂಡಿದೆ. ಕೋಚ್ ಆ ರೀತಿ ಕೋಚ್ ಇರ್ತಕ್ಕಂಥದ್ದು ಆ ರೀತಿ ಯಾವುದೇ ಗೈಡೆನ್ಸ್ ಕೊಡಲಿಲ್ವಾ? ಅಥವಾ ಅವರ ಕಾರಣದಿಂದಾಗಿ ವಿಟಮಿನ್ ಸೇವನೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನೀವು ಕೈ ಹಾಕಿದ್ರ ಅಂತಕ್ಕಂಥ? ಅವರಿಗೂ ಗೊತ್ತಿದೆ ಏನು ಮಕ್ಳಿಗೆ ಕೊಡಬೇಕು ಏನು ಕೊಡಬಾರ್ದು ಅಂತ ಗೊತ್ತು. ಇಲ್ಲಾಂದರೆ ನಾವು ಯಾವಾಗಲೂ ಇದು ಫಸ್ಟ್ ಟೈಮ್ ಈ ಥರ ಕೇಸ್ ಆಗಿದ್ದು. 8 ಮೆಂಬರ್ಸ್ ಈ ಥರ ಕಾಟ್ ಆಗಿದ್ದೀವಿ. ಅದು ಸೇಮ್ ಸಪ್ಲಿಮೆಂಟ್ ಇಂದ ಆಗ್ಬೋದು, ಸೇಮ್ ಸಾಲ್ಟಿಂದ ಈ ಥರ. ಸೊ ನನಗೆ ಅನ್ಕೊಂಡಾಗಿ ಕೋಚದು ಸೇಮ್ ತಪ್ಪಿಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಇದೇನಾಗಿದೆ ಬೈ ಮಿಸ್ಟೇಕ್ ಆಗಿ ಎಲ್ಲ ಆಗಿದೆ. ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು? ಬೈ ಮಿಸ್ಟೇಕ್ ಆದರೂ ಕೂಡ ನಾಡಾ ಮತ್ತು ವಾಡಾ ಕಳೆದ 1-2 ವರ್ಷಗಳಿಂದ ನಡೆಸ್ತಾ ಇರ್ತಕ್ಕಂಥ ರೇಡ್ಗಳು ಮಾಡಿರ್ತಕ್ಕಂಥ ನಿಯಮಗಳನ್ನು ನೋಡಿದ್ರೆ ಅಶ್ವಿನಿ ಅಕ್ಕುಂಜೆ ಇಡೀ ಕರಿಯರ್ ಎಲ್ಲೋ ಒಂದು ಕಡೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತದೇನೋ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಶ್ವಿನಿ ಅವರು? ಸೊ ನನಗೇನು ಅಷ್ಟೊಂದು ಇದು ಅನ್ಸಲ್ಲ. ಯಾಕಂದರೆ ಹಿಯರಿಂಗ್ ಪ್ಯಾನಲ್ ಇದಾಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಗೇನು ಪ್ರೂಫ್ ಇದೆ, ನಮ್ದು ಏನಿದೆ ಅದು ನಾವು ಅವ್ರಿಗೆ ಇದು ಮುಂದೆ ತರಬೇಕು. ಸೊ ಏನಿದ್ರು ಹಿಯರಿಂಗ್ ಡಿಸಿಷನ್ ಮೇಲೆ. ಯಾಕಂದರೆ ಶಿಕ್ಷೆ ಆಗುತ್ತೋ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವ್ರ ಮೇಲೆ ಅಕಾರ್ಡಿಂಗ್ ಟು ರೂಲ್ಸ್ ಇದೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಈಗೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ನಿಮ್ಮ ತಂದೆ ತಾಯಿ ಕೂಡ ಹೇಳಿದರು ಅಶ್ವಿನಿ ಅಮಾಯಕಿ ಅಂತಕ್ಕಂಥದ್ದು. ಕರ್ನಾಟಕದ ಜನತೆಗೆ ಈ ಮೂಲಕ ಏನಂತ ಹೇಳಲಿಕ್ಕೆ ಇಷ್ಟ? ಯಾಕಂದರೆ ತುಂಬ ಕಾತರದಿಂದ ನಿರೀಕ್ಷೆಯಿಂದ ಅಶ್ವಿನಿ ಹತ್ರ ಜನ ನೋಡ್ತಾರೆ. ಅದು ಹೌದು. ಫಸ್ಟ್ ನಾವು ವಿ ಆರ್ ಆಲ್ ಇನ್ನೋಸೆಂಟ್. ಯಾಕಂದರೆ ಇಲ್ಲಾಂದರೆ ಈ ಥರ ಕೇಸಸ್ ಫಸ್ಟ್ ಟೈಮ್. ಯಾಕಂದರೆ 8 to 8 ಮೆಂಬರ್ಸ್ ಈ ಥರ ಯಾವುದೇ ಇದರಲ್ಲಾಗಲಿ ಫಸ್ಟ್ ಟೈಮ್ ಈ ಥರ ಆಗಿದೆ. ಸೊ ವಿ ಆರ್ ಆಲ್ ಇನ್ನೋಸೆಂಟ್. ಶೆಡ್ಯೂಲ್ H ಮೊದಲಿಂದ ನಿಮ್ಗೆ ಅಂದರೆ ಆ ರೀತಿಯಾಗಿರ್ತಕ್ಕಂಥದ್ದು. ಇವತ್ತು ಸಾನಿಯಾ ನೇವಾಲ್ ಹೇಳಿದ್ದಾರೆ, ಅನೇಕ ಅನ್ಎಜುಕೇಟೆಡ್ ಜನನೇ ಜಾಸ್ತಿ ಅಥ್ಲೆಟಿಕ್ಸಿಗೆ ಬರ್ತಾರೆ, ಅವ್ರಿಗೆ ಆ ರೀತಿ ಗೊತ್ತಿರೋಲ್ಲ. ಮತ್ತು ಅನೇಕ ಜನ ನನ್ನ ಹತ್ರ ಬಂದು ಹೇಳ್ತಾರೆ ವಿ ಆರ್ ಟೇಕಿಂಗ್ ಇಟ್ ಅಂತಕ್ಕಂಥದ್ದು. ಏನು ಹೇಳ್ತೀರ? ಅವ್ರು ಹೇಳಿದರೆ ಮೋಸ್ಟ್ಲಿ ಅವ್ರು ತೊಗೊಂಡಿರ್ಬೋದು, ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ಈಗ ಈ ಥರ ಆಗುತ್ತೆ ಪಟೇಲ್ದಲ್ಲಿ, ಆ ಥರ ಆಗುತ್ತೆ, ಹಳೆ ಅಥ್ಲೀಟ್ ಹೇಳ್ಬೋದು. ಆ ಟೈಮಲ್ಲಿ ಆಗ್ಬೋದು. ವಿ ಆರ್ ಇನ್ ಕ್ಯಾಂಪ್ ಫಾರ್ ದ ಲಾಸ್ಟ್ 2009 ನಾಡಾ ಪ್ರತಿ ಸತಿ ಬರ್ತಿದೆ, ಚೆಕ್ ಮಾಡ್ತಿದೆ, ಎಲ್ಲ ಇದು ಮಾಡ್ತಿದೆ. ಐ ನೆವರ್ ಕಾಟ್. ಫಸ್ಟ್ ಆಫ್ ಆಲ್ ವಿ ಆರ್ ನೆಗೆಟಿವ್ ಮುಂಚೆ ಎಲ್ಲ. ಈ ಸತಿ ಮಾತ್ರ ಈ ಥರ ಆಗಿದೆ. ಸೊ ಅವ್ರು ಹೇಳೋದಕ್ಕೂ ಇಸ್ ನಾಟ್ ಡಿಪೆಂಡ್. ಆ ಕಾಲ, ಆ ವರ್ಷ ಬೇರೆ ಇತ್ತು, ಟೈಮ್ ಬೇರೆ ಇತ್ತು. ಅದಕ್ಕೆ ನಮಗೂ ಏನು ಸಂಬಂಧ ಇಲ್ಲ. ವಿ ಆರ್ ಇನ್ ಅ ಪ್ರೆಸೆಂಟ್ ಕಂಡೀಷನ್. ಪ್ರೆಸೆಂಟ್ ಏನಾಗ್ತಿದೆ ಅದನ್ನು ನೋಡಬೇಕು. ಅಶ್ವಿನಿ ಅಕ್ಕುಂಜೆ ಅವರೇ, ಕಡೆಯದಾಗಿ ನಿಮ್ಮ ಕುಟುಂಬ ವರ್ಗದವರಿಗೆ, ಕುಂದಾಪುರದ ಆಸುಪಾಸಿನ ಜನತೆಗೆ ಏನು ಹೇಳಲಿಕ್ಕೆ? ಯಾಕಂದರೆ ಅಶ್ವಿನಿ ಅಕ್ಕುಂಜೆ ಕಳೆದ 3 ದಿನಗಳಿಂದ ಈ ವಿವಾದದಲ್ಲಿ ಸಿಲುಕಿಕೊಂಡ ನಂತರ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಅಂತ. ಫಸ್ಟ್ ಆಫ್ ಆಲ್ ವಿ ಆರ್ ಆಲ್ ಇನ್ನಸೆಂಟ್. ನಿಮ್ದೆಲ್ಲರದು ಬ್ಲೆಸ್ಸಿಂಗ್ ಬೇಕು ನನಗೆ ಅಷ್ಟೇ. ಈಗ ಇವತ್ತು ಬಿ ಟೆಸ್ಟ್ ಸ್ಯಾಂಪಲ್ ಅನ್ನ ಕೊಟ್ಟು ಬಂದಿದ್ದೀರಿ. ಇದರ ರಿಸಲ್ಟ್ ಯಾವಾಗ ಬರ್ಬೋದು? ಆಕ್ಚುಲಿ ಬಿ ಸ್ಯಾಂಪಲ್ ಏನಾಗಿರುತ್ತೆ ಅಂದ್ರೆ, ಈಗ ಫಸ್ಟ್ ನಾವು ಡೋಪ್ ಟೆಸ್ಟ್ ಕೊಡ್ತೀವಲ್ಲ, ಅದರಲ್ಲೇ 2 ವಿಭಾಜನೆ ಮಾಡ್ತಾರೆ. ಒಂದು ಬಿ ಅಲ್ಲಿ ಇರುತ್ತೆ, ಒಂದು ಎ ಅಲ್ಲಿ ಇರುತ್ತೆ, ಒಂದು ಬಿ ಅಲ್ಲಿ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಸೇಮ್ ರಿಸಲ್ಟೇ ಇರುತ್ತೆ. ಇದರಲ್ಲಿ ಚೇಂಜಸ್ ಏನಿಲ್ಲ. ಅಂದ್ರೆ ಅವ್ರ ಪ್ರಕಾರ ಅಂದ್ರೆ ಅವ್ರ ಎದುರುಗಡೆ ಟೆಸ್ಟ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನು ಡಿಫ್ರೆನ್ಸಸ್ ಏನಿಲ್ಲ. ಇಟ್ ಆಲ್ಸೋ ಬಿ ಪಾಸಿಟಿವ್. ಐ ನೋ. ಅಶ್ವಿನಿ ಅಕ್ಕುಂಜೆ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದ. ಓಕೆ, ಥ್ಯಾಂಕ್ ಯು.
ಇದಿಷ್ಟು ಅಶ್ವಿನಿ ಅಕ್ಕುಂಜೆ ಅವರು ಹೇಳಿರ್ತಕ್ಕಂಥ ಮಾತುಗಳು. ಕಳೆದ 3 ದಿನಗಳಿಂದ ಏನು ವಿವಾದದ ಸ್ವರೂಪದಲ್ಲಿ ಈ ಒಂದು ಉದ್ದೀಪನ ಮದ್ದು ತೆಗೆದುಕೊಂಡಿರ್ತಕ್ಕಂಥ ಒಂದು ಅಥ್ಲೀಟ್ಗಳು ಸಿಲುಕಿಕೊಂಡಿದ್ದಾರೆ. ಬಿ ಟೆಸ್ಟ್ಗಾಗಿ ಸ್ಯಾಂಪಲ್ ಅನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಬಹುಶಃ ನಾಳೆ ಅಥವಾ ನಾಡಿದ್ರಲ್ಲಿ ಅದರ ಒಂದು ಫಲಿತಾಂಶವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ಮಾತು, ಸುವರ್ಣ ನ್ಯೂಸ್ 24x7 ನವದೆಹಲಿ.